ನಿಮ್ಮ ರೆಸ್ಯೂಮ್ನ ಇಂಟರ್ವ್ಯೂ ಕಾಲ್ ಬರೋ ಥರ ರೂಪಿಸೋದು ಕಷ್ಟ ಅನಿಸ್ಬೋದು, ಆದರೆ 2 ನಿಮಿಷದಲ್ಲಿ ನೀವಿಂಥ ರೆಸ್ಯೂಮ್ನ ರೂಪಿಸ್ಬೋದು. ಹೆಂಗೆ ಅಂತನಾ ಬನ್ನಿ ಕಲಿಯೋಣ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಅನಿರುದ್ಧ್ ಅಂತ. ನಾನು 13 ವರ್ಷದಿಂದ ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀನಿ. ಸಾಕಷ್ಟು ಇಂಟರ್ವ್ಯೂಸ್ ತಗೊಂಡಿದ್ದೀನಿ, ಎಸ್ಪೆಷಲಿ ಫ್ರೆಷರ್ಸ್ದು. ಸೊ ನಿಮ್ಮ ಕಷ್ಟಗಳು ಏನು, ಸ್ಟ್ರಗಲ್ಸ್ ಏನು, ಪೇನ್ ಪಾಯಿಂಟ್ಸ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ಬೋದು, ರೆಸ್ಯೂಮ್ನ ಇಂಟರ್ವ್ಯೂ ಕಾಲ್ಸ್ ಬರೋಂಗೆ ಏನಕ್ಕೆ ರೂಪಿಸಬೇಕು ಅಂತ. ಸುಲಭ ಅಲ್ವಾ, ಸಿಂಪಲ್ ಅಲ್ವಾ? ಏನಕ್ಕಂದರೆ ಒಂದೇ ಉದ್ದೇಶ ರೆಸ್ಯೂಮ್, ನಮಗೆ ಇಂಟರ್ವ್ಯೂ ಕಾಲ್ಸ್ ಬರಬೇಕು. ಇದನ್ನ ಅರ್ಥ ಮಾಡೋಕ್ಕೆ ಒಂದು ಕತೆ ಹೇಳ್ತೀನಿ ನಾನು. ಸೊ ನಮ್ಮ ಫ್ರೆಂಡ್ ಇದ್ದಾರಲ್ಲ, ಪುಣ್ಯಾತ್ಮ ರಂಗನಾಥ್ ಅವರು, ಒಂದು ಸ್ವಲ್ಪ ವರ್ಷ ಹಿಂದೆ ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಸಾಕಷ್ಟು ಜಾಬ್ ಪೋರ್ಟಲ್ಗೆ ರೆಸ್ಯೂಮ್ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ನೌಕರಿ, ಇಂಡೀಡು, ಟೈಮ್ಸ್ ಜಾಬು, ಇದು ಅದು, ಆದರೆ ನನಗೆ ಯಾವುದು ಕಾಲ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಅಂತ ಕೇಳಿದ್ರು. ಸೊ ಒಂದು 2-3 ದಿನ ಆದಮೇಲೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ. ಆವಾಗ ಹೇಳಿದೆ, ತೋರಿಸಿ ಎಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತ. ನನಗೆ ತೋರಿಸಿದ್ರು, ಇದು ನೋಡಿ ನೌಕರಿ, ಇಲ್ಲಿ ನೋಡಿ ಟೈಮ್ಸ್ ಜಾಬು, ಇಲ್ಲಿ ನೋಡಿ ಇಂಡೀಡು. ನಾನು ನೋಡ್ತಾ ಹೋದೆ. ಅದರಲ್ಲಿ ನನಗೇನು ಗೊತ್ತಾಯ್ತು ಗೊತ್ತಾ, ಅವರು ರೆಸ್ಯೂಮ್ನ 5 ಪೇಜ್ ಅಲ್ಲಿ ಮಾಡಿದರು. ಅವರು ಫುಲ್ ಕತೆ ಬರೆದಿದ್ದಾರೆ, ಬಯೋಡೇಟಾ ಥರ. ಇಲ್ಲಿ ಓದಿದ್ದು, ಅಲ್ಲಿ ಓದಿದ್ದು, ಅಲ್ಲಿಗೆ ಹೋದೆ, ಟೀಚರು, ಇದು ಅಪ್ಪ ಅಮ್ಮ, ಅದು ಇದು, ಅದರಲ್ಲಿ ಟೇಬಲ್ಸು, ಇಮೇಜಸ್ಸು, ಗ್ರಾಫಿಕ್ಸು, ಬೇಕಾಗಿರೋ ಸೆಕ್ಷನ್ಗಳು, ಸಾಕಷ್ಟು ತಪ್ಪುಗಳಿತ್ತು ಆ ರೆಸ್ಯೂಮಲ್ಲಿ. ನನಗೆ ಸಿಟ್ಟು ಬಂತು ಆ ಟೈಮಲ್ಲಿ. ಬಡ್ಡಿ ಮಗ ರಂಗ ಈ ಥರ ನಾನು ರೆಸ್ಯೂಮ್ನ ರೂಪಿಸ್ಕೊಳ್ಳೋದು ಅಂತ. ಆದರೆ ಫ್ರೆಂಡ್ಸ್ ಅಲ್ವಾ, ಏನು ಮಾಡೋದು? ಸೊ ಬೈಯೋಕ್ಕೆ ಬದಲು ಅವ್ರಿಗೆ ಒಂದು ಅಡ್ವೈಸ್ ಕೊಟ್ಟೆ. ಆ ಅಡ್ವೈಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ನೀವು ರೆಸ್ಯೂಮ್ನ ರೂಪಿಸ್ತಿರುವಾಗ, ಎಸ್ಪೆಷಲಿ ಫ್ರೆಷರ್ಸ್ ಆಗಿದ್ದರೆ, ಅದು ATS ಫ್ರೆಂಡ್ಲಿ ಆಗಿರಬೇಕು. ATS ಫ್ರೆಂಡ್ಲಿ ಅಂದರೆ ಏನು? ಇವತ್ತಿನ ದಿನ ನೀವು ಯಾವುದೇ ಜಾಬ್ ಪೋರ್ಟಲ್ಗೆ ರೆಸ್ಯೂಮ್ನ ಅಪ್ಲೋಡ್ ಮಾಡಿದರೆ ಅದನ್ನು ನಾವು ಸ್ಕ್ಯಾನ್ ಮಾಡಲ್ಲ. ಹಂಗಂದರೆ ಒಂದು ಹ್ಯೂಮನ್ ಬೀಯಿಂಗ್ ಸ್ಕ್ಯಾನ್ ಮಾಡಲ್ಲ, ಮಷೀನು ಅದನ್ನು ಸ್ಕ್ಯಾನ್ ಮಾಡುತ್ತೆ. ಮಷೀನ್ಗೆ ಅನುಕೂಲವಾಗಿ ರೆಸ್ಯೂಮ್ನ ರೂಪಿಸೋಕ್ಕೆ ATS ಫ್ರೆಂಡ್ಲಿ ರೆಸ್ಯೂಮ್ ಅಂತ ಕರಿತೀವಿ. ಸೊ ATS ಫ್ರೆಂಡ್ಲಿ ರೆಸ್ಯೂಮಲ್ಲಿ ಈ 5 ವಿಷಯಗಳು ನೀವು ಮಾಡಬೇಕು ರೂಪಿಸೋಕ್ಕೆ. ಮೊದಲು, ATS ಫ್ರೆಂಡ್ಲಿ ರೆಸ್ಯೂಮಲ್ಲಿ 2 ಕಲರ್ಸ್ ಯೂಸ್ ಮಾಡಬೇಕು, ಬ್ಲೂ ಮತ್ತು ಬ್ಲ್ಯಾಕ್. ಹೆಡ್ಡಿಂಗ್ಸ್ಗೆ ಬ್ಲೂ, ಕೆಳಗಡೆ ಮ್ಯಾಟರ್ ಬರೀತಿರೋದಕ್ಕೆ ಬ್ಲ್ಯಾಕ್. ಎರಡನೇದು, ATS ಫ್ರೆಂಡ್ಲಿ ರೆಸ್ಯೂಮ್ 1 ಇಲ್ಲಾಂದರೆ 1.5 ಪೇಜ್ಗಿಂತ ಜಾಸ್ತಿ ಇರಬಾರ್ದು. ಏನಕ್ಕಂದರೆ ಆ ಮಷೀನು ಸ್ಕ್ಯಾನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ. ಮೂರನೇದು, ನಿಮ್ಮ ರೆಸ್ಯೂಮಲ್ಲಿ ಪ್ರೊಫೈಲ್ ಪಿಕ್ಚರು, ಅನ್ವಾಂಟೆಡ್ ಇನ್ಫಾರ್ಮೇಷನ್ನು ಮತ್ತು ಟೇಬಲ್, ನಿಮ್ಮ ಎಜುಕೇಷನ್ ಇನ್ಫಾರ್ಮೇಷನ್ನ ಎಷ್ಟೊಂದು ಜನ ಟೇಬಲಲ್ಲಿ ಹಾಕ್ತೀರಾ, ಆ ಟೇಬಲ್ ಯೂಸ್ ಮಾಡಲೇಬಾರ್ದು. ನಾಲ್ಕನೇದು, ತುಂಬಾ ಮುಖ್ಯ, ನಿಮ್ಮ ರೆಸ್ಯೂಮಲ್ಲಿ 4-5 ಹೆಡ್ಡಿಂಗ್ ಮಾತ್ರನೇ ಇರಬೇಕು. ಏನದು? ಕರಿಯರ್ ಆಬ್ಜೆಕ್ಟಿವ್ ಒಂದಾಯಿತು, ಸ್ಕಿಲ್ಸ್ ಆಯಿತು, ಎಜುಕೇಷನ್ ಆಯಿತು, ಸರ್ಟಿಫಿಕೇಷನ್ ಆಯಿತು. ಈ 4-5 ಸೆಕ್ಷನ್ ಬಿಟ್ಟು ಬೇರೆ ಯಾವುದು ಕಾಣಿಸ್ಲೇಬಾರ್ದು, ಎಸ್ಪೆಷಲಿ ಫ್ರೆಷರ್ಸ್ ಆಗಿದ್ದು. ಸೊ ಈ ಥರ ರೆಸ್ಯೂಮ್ನ ರೂಪಿಸೋಕ್ಕೆ ATS ಫ್ರೆಂಡ್ಲಿ ರೆಸ್ಯೂಮ್ ಅಂತ ಹೇಳ್ತೀವಿ. ಇವತ್ತಿನ ದಿನ ಇದು ತುಂಬಾ ಮುಖ್ಯ. ನಿಮ್ಗೆ ಇಂಟರ್ವ್ಯೂ ಕಾಲ್ಸ್ ಬರಬೇಕು ಅಂದರೆ ಸಾಕಷ್ಟು ಫ್ರೆಷರ್ಸ್ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅವರು ನನಗೆ ರೆಸ್ಯೂಮ್ ಕಳಿಸ್ಕೊಡ್ತಾರೆ, ಸರ್ ರೆಸ್ಯೂಮ್ನ ಒಂಚೂರು ನೋಡಿ ಅಂತ. ಅದರಲ್ಲಿ ನೋಡಿರೋ ನಾನು ದೊಡ್ಡ ತಪ್ಪುಗಳು ಇದೆ. ATS ಫ್ರೆಂಡ್ಲಿ ಆಗಿಲ್ಲ. ಈ 5 ಪಾಯಿಂಟ್ಸ್ ನಾನು ಮೆನ್ಷನ್ ಮಾಡಿದ್ನಲ್ಲ, ಈ 5 ಪಾಯಿಂಟ್ಸು ಆ ರೆಸ್ಯೂಮಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೀವು ಇವಾಗ ಯೋಚಿಸ್ಬೋದು, ಈ ಥರ ರೆಸ್ಯೂಮ್ನ ಮಾಡಬೇಕಾ ಅಂತ, ಇದು ಕಷ್ಟ ಅಲ್ಲ ಅಂತ. ಹೌದು, ಕಷ್ಟನೇ. ಆದರೆ ಇವತ್ತಿನ ದಿನ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲಿಂದ 2 ನಿಮಿಷದಲ್ಲಿ ಈ ಥರ ಒಂದು ರೆಸ್ಯೂಮ್ನ ರೂಪಿಸ್ಕೋಬೋದು. ಹೆಂಗೆ ಅಂತನಾ ಬನ್ನಿ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ ಬ್ರೌಸರಲ್ಲಿ ಜೆಮಿನೈ AI ಅಥವಾ ಜೆಮಿನೈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. 2ರಲ್ಲಿ ಯಾವುದೋ ಒಂದು ಮಾಡ್ಬೋದು ನೀವು. ಸೊ ಇವಾಗ ಜೆಮಿನೈ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಕೆಳಗಡೆ ನಿಮಗೆ ಒಂದು ಚಾಟ್ ಇಂಟರ್ಫೇಸ್ ಕಾಣಿಸುತ್ತೆ. ಸೊ AI ಜೊತೆ ನಾವು ಕಮ್ಯುನಿಕೇಟ್ ಮಾಡೋದು ಈ ಚಾಟ್ ಬಾಕ್ಸಿಂದ. ಇಲ್ಲಿ ನಾವೊಂದು ಪ್ರಶ್ನೆ ಕೇಳಬೇಕು, AI ಅದಕ್ಕೆ ಉತ್ತರ ಕೊಡುತ್ತೆ. ಅದಕ್ಕೆ AI ಭಾಷೆಯಲ್ಲಿ ಪ್ರಾಂಪ್ಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಪ್ರಾಂಪ್ಟ್ ಮಾಡಬೇಕು, ಇಲ್ಲಾಂದರೆ ಪ್ರಶ್ನೆ ಕೇಳಬೇಕು ಅಲ್ವಾ? ಸೊ ನಮ್ಗೆ ಇವಾಗ ಏನು ಬೇಕು? AI ಇಂದ ಒಂದು ATS ಫ್ರೆಂಡ್ಲಿ ರೆಸ್ಯೂಮ್ ಬೇಕು. ಸೊ ನಾವು ಅದಕ್ಕೆ ಪ್ರಶ್ನೆ ಅಥವಾ ಪ್ರಾಂಪ್ಟ್ ಹಾಕ್ತೀವಿ. AI ನಮಗೆ 2 ನಿಮಿಷದಲ್ಲಿ ಇಲ್ಲಾಂದರೆ 2 ಸೆಕೆಂಡ್ಗಳಲ್ಲಿ ಆ ರೆಸ್ಯೂಮ್ನ ಜನ್ರೇಟ್ ಮಾಡಿಕೊಡುತ್ತೆ. ಇವಾಗ ನೋಡಿ ಮ್ಯಾಜಿಕ್ ಆಗೋದು. ಸೊ ನಾನು ಈ ಬ್ರೌಸರಲ್ಲಿ ಈ ಒಂದು ಪ್ರಾಂಪ್ಟ್ನ ಹಾಕಿದ್ದೀನಿ. ಈ ಪ್ರಾಂಪ್ಟ್ನ ಹಾಕಿದ ತಕ್ಷಣ 2 ಸೆಕೆಂಡ್ಗಳಲ್ಲಿ ನನ್ನ ಮುಂದೆ ರೆಸ್ಯೂಮ್ ಬಂದಾಗಿದೆ. ಸೊ ಈ ರೆಸ್ಯೂಮ್ನ ತೊಗೊಂಡು ಹೋಗ್ಬಿಟ್ಟು ಯಾವುದೋ ವರ್ಡ್ ಡಾಕ್ಯುಮೆಂಟಲ್ಲಿ ಅಥವಾ ನಿಮ್ಮ ಗೂಗಲ್ ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡಿ ಒಂಚೂರು ಅದನ್ನ ಫಾರ್ಮ್ಯಾಟ್ ಮಾಡಿ ಅಷ್ಟೇ, ಅದನ್ನ PDF ಮಾಡಿಕೊಂಡು ಯಾವುದೇ ಜಾಬ್ ಪೋರ್ಟಲ್ಗೆ ನೀವು ಸುಲಭವಾಗಿ ಇದನ್ನು ಅಪ್ಲೋಡ್ ಮಾಡ್ಬೋದು. 2 ಸೆಕೆಂಡ್ಗಳಲ್ಲಿ ಈ ರೆಸ್ಯೂಮ್ ನಮ್ಮ ಮುಂದೆ ಬಂತು. ಸೊ ಸಮರೈಸ್ ಮಾಡೋಕ್ಕೆ ನಾವು 2 ವಿಷಯ ಕಲ್ತಿದ್ದೀವಿ. ರೆಸ್ಯೂಮ್ ಫ್ರೆಷರ್ಸ್ ಆಗಿದ್ದರೆ ATS ಫ್ರೆಂಡ್ಲಿ ಆಗಿರಬೇಕು. ಹಾಗಾದರೆ ಏನು? ಮೊದಲು 1-1.5 ಪೇಜ್ಗಿಂತ ಜಾಸ್ತಿ ಇರಬಾರ್ದು. ಹೆಡ್ಡಿಂಗ್ಸ್ ಬ್ಲೂ ಕಲರ್, ಒಳಗಡೆ ಮ್ಯಾಟರ್ ಬ್ಲ್ಯಾಕ್ ಕಲರ್ ಇರಬೇಕು. ಮೂರನೇದು, ಟೇಬಲ್ಸ್ ಮತ್ತು ಇಮೇಜಸ್ ಅದರಲ್ಲಿ ಕಾಣಿಸ್ಬಾರ್ದು. ನಾಲ್ಕನೇದು, ಸೆಕ್ಷನ್ಸಲ್ಲಿ 4-5 ಮಾತ್ರನೇ ಇರಬೇಕು. ಕರಿಯರ್ ಆಬ್ಜೆಕ್ಟಿವ್, ಸ್ಕಿಲ್ಸ್, ಎಜುಕೇಷನ್ ಮತ್ತು ಸರ್ಟಿಫಿಕೇಷನ್. ಇದನ್ನ 2 ನಿಮಿಷದಲ್ಲಿ ಹೆಂಗೆ ಜನ್ರೇಟ್ ಮಾಡಬೇಕು ಅಂತಿರೋದಕ್ಕೆ ನಾನು AI ಇಂದ ನಿಮ್ಗೆ ತೋರಿಸ್ಕೊಟ್ಟೆ. ಆದರೆ ಈ ಪ್ರಾಂಪ್ಟ್
ನಿಮಗೆ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ಸಲ್ಲಿ ATS ಅಂತ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.